ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಒಂದು ವಿಶೇಷವಾಗಿರುವಂಥ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇದು ಏನಪ್ಪ ಅಂದರೆ, ಅಲ್ಲಿ ನೋಡ್ತಾ ಇದ್ದೀರಲ್ವ ದೊಡ್ಡ ದೊಡ್ಡ ಫ್ಯಾನುಗಳು. ಈ ಥರ ಫ್ಯಾನುಗಳನ್ನ ಎಲ್ಲರೂ ನೋಡೇ ಇರ್ತೀರ. ಇವನ್ನ ವಿಂಡ್ ಮಿಲ್ಸ್ ಅಥವಾ ವಿಂಡ್ ಟರ್ಬೈನ್ಸ್ ಅಂತ ಕರೀತಾರೆ. ನಮ್ಮ ಕನ್ನಡದಲ್ಲಿ ಬಂದು ಪವನ ಯಂತ್ರಗಳು ಅಂತಲೂ ಕರೀತಾರೆ. ಆದರೆ ಇವು ಹತ್ರ ಹೋಗಿ ಜಾಸ್ತಿ ಜನ ನೋಡಿರಲ್ಲ. ಆಸೆ ಇರುತ್ತೆ ಹೋಗಿ ನೋಡಬೇಕು ಅಂತ, ಆದರೆ ಎಲ್ಲಿರ್ತವೆ, ಹೆಂಗೆ ಹೋಗ್ಬೇಕು ಅಂತ ಗೊತ್ತಿರಲ್ಲ. ನಾನು ಈ ವಿಡಿಯೋದಲ್ಲಿ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಮತ್ತು ಎಲ್ಲಿರೋದು ಇವು ಅಂತ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದಿರ ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ ಒಂದು ಕಾಮೆಂಟ್ ಮಾಡಿ. ನಾವು ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀವಿ. ಈ ವಿಂಡ್ ಮಿಲ್ ಅಥವಾ ವಿಂಡ್ ಟರ್ಬೈನ್ ಕೆಲಸ ಏನಪ್ಪ ಅಂದರೆ, ಗಾಳಿಯಿಂದ ಕರೆಂಟು ಉತ್ಪತ್ತಿ ಮಾಡೋದು. ಫ್ರೆಂಡ್ಸ್, ನಮ್ಮದು ಇನ್ನೊಂದು ಚಾನಲ್ ಐತೆ, ಕ್ಯಾಂಪಿಂಗ್ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀರಿ. ಆ ಚಾನಲಲ್ಲಿ ಚಾನಲ್ ಹೆಸರು ಬಂದು ಕ್ಯಾಂಪರ್ ಸುರೇಶ್ ಅಂತ ಹೇಳ್ಬಿಟ್ಟು. ನಾವು ಕ್ಯಾಂಪಿಂಗ್ ವಿಡಿಯೋಗೋಸ್ಕರ ನಾವು ಗಂಡಿಕೋಟೆಗೆ ಬಂದಿದ್ರಿ. ಗಂಡಿಕೋಟೆಯ ಪಕ್ಕದಲ್ಲಿ ಒಂದು 1 ಕಿಲೋಮೀಟರ್ ಇಲ್ಲ 2 ಕಿಲೋಮೀಟರ್ ದೂರದಲ್ಲೇ ನಮಗೆ ಈ ಥರ ಟರ್ಬೈನ್ಸ್ ಕಾಣಿಸುತ್ತೆ. ನಾವು ಅಲ್ಲಿ ಕೇಳಿದ್ರಿ ಕೆಲವ್ರನ್ನ, ಲೋಕಲ್ ಅವ್ರನ್ನ, ಹೋಗ್ಬೋದು ಹತ್ತಿರಕ್ಕೆ ಅಂತ, ಹೋಗ್ಬೋದು ನೋಡ್ಬೋದು ಅಂತ ಹೇಳಿದ್ರು. ಹಂಗಾಗಿ ನಾವು ಈ ವಿಂಡ್ ಮಿಲ್ಸ್ ನಿಮಗೆ ತೋರ್ಸಕ್ ಬಂದಿದ್ರಿ. ಬನ್ನಿ ಈಗ ತೋರಿಸ್ತೀನಿ ಯಾವ ತರ ಇರುತ್ತೆ ಹತ್ರದಿಂದ ಅಂತ. ಹಾಯ್ ಫ್ರೆಂಡ್ಸ್, ಜಾಸ್ತಿ ಜನ ನೋಡೇ ಇರ್ತೀರಾ ಈ ತರ ವಿಂಡ್ ಮಿಲ್ಸ್ ಅಂದ್ರೆ ಪವನ ಯಂತ್ರಗಳು. ಆದ್ರೆ ಜಾಸ್ತಿ ಜನ ಹತ್ರಕ್ಕೆ ಹೋಗಿ ಯಾರು ನೋಡಿರಲ್ಲ. ನಾವು ಇವತ್ತು ನಿಮ್ಗೆ ತೋರ್ಸಕ್ಕೆ ಅಂತ ಬಂದಿದ್ರಿ. ಬನ್ನಿ ನಿಮ್ಗೆ ತೋರಿಸ್ತೀನಿ ಯಾವ ತರ ಇರುತ್ತೆ ವಿಂಡ್ ಮಿಲ್ಸ್ ಅಂತ. ಇದು ಬಂದು ನಾವು ಗಂಡಿಕೋಟೆಯಲ್ಲಿರುವಂತ ವಿಂಡ್ ಮಿಲ್ಸ್ ಹತ್ರ ಬಂದಿದ್ರಿ ಇವಾಗ ನೋಡಕ್ಕೆ. ಇದು ಗಂಡಿಕೋಟೆಯಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ನೀವು ಯಾರಾದ್ರೂ ಗಂಡಿಕೋಟೆಗೆ ಬಂದ್ರೆ ಬಂದು ಇಲ್ಲಿ ನೋಡ್ಬೋದು. ಯಾರು ಏನು ಮಾತಾಡೋದು ಇಲ್ಲ, ಏನು ಪ್ರಾಬ್ಲಮ್ ಏನೂ ಇಲ್ಲ. ಇದು ಬಂದು ಸ್ವಿಟ್ಜರ್ಲ್ಯಾಂಡ್ ಕಂಪ್ನಿಯವರು ಮಾಡಿರೋದು. ನಿಮ್ಗೆ ಮೇಲೆ ಕಾಣಿಸ್ತಾ ಇರ್ಬೋದು, ಸ್ವಿಟ್ಜರ್ಲ್ಯಾಂಡ್ ಅಂತ ಐತೆ. ಸ್ವಿಟ್ಜರ್ಲ್ಯಾಂಡ್ ಕಂಪ್ನಿಯವರು ಇದನ್ನ ಮಾಡಿರೋದು ಗಂಡಿಕೋಟೆಯಲ್ಲಿರುವಂತ ಈ ವಿಂಡ್ ಮಿಲ್ಸ್. ಈಗ ಬನ್ನಿ ಹತ್ರಕ್ಕೆ ಹೋಗಿ ನೋಡೋಣ ಯಾವ ತರ ಐತೆ ಅಂತ. ಇಲ್ಲಿ ನೋಡಿ ಯಾರೋ ಹೆಸರುಗಳೆಲ್ಲ ಬರ್ದವ್ರೆ ಇದ್ರ ಮೇಲೆ ಬಂದು. ನಾನು ಅನ್ಕೊಂತ ಇದ್ದೆ ಇದ್ರ ಹತ್ರಕ್ಕೆ ಬಿಡ್ತಾರೋ ಇಲ್ವೋ ಅಂತ. ಅದೇ ನೋಡ್ಬೋದು ನೀವು, ಆರಾಮಾಗಿ ಬಂದು ಇಲ್ಲೆಲ್ಲ ನೋಡ್ಕೊಂಡು ಹೋಗ್ಬೋದು. ನೀವು ಯಾರಾದರೂ ಈ ಸಲ ಗಂಡಿಕೋಟೆಗೆ ಬಂದರೆ ಬಂದು ನೋಡಿ. ಇದು ಕರೆಂಟು ಉತ್ಪತ್ತಿ ಮಾಡುವಲ್ಲ ಇವು, ಹಂಗಾಗಿ ಟ್ರಾನ್ಸ್ಫಾರ್ಮರ್ ಲೆಕ್ಕವ್ರೆ. ಅಲ್ಲಿ ಎಲ್ಲ ನಾವು ಹೋಗ್ಬಾರ್ದು, ಮುಟ್ಬಾರ್ದು. ಜಸ್ಟ್ ಇದು ಮಾತ್ರ ನೋಡ್ಬೋದು. ನೋಡಿ ಸುತ್ತು ಇದೇ ತರ ಬರ್ದಾಕವ್ರೆ ಹೆಸರುಗಳು. ಇದೇನು ಇಂಡಿಯನ್ ಆಯಿಲ್ ಅಂತ ಹಾಕೈತೆ. ಇನ್ನು ಈ ಕಡೆ ಎಲ್ಲ ಬೇಜಾನ್ ಇದಾವೆ ಗೈಸ್ ನೋಡೋಕೆ. ನೋಡಿ ಎಲ್ಲ ಐತೆ, ಮತ್ತೆ ಈ ಕಡೆ ಐತೆ. ಮತ್ತೆ ಈ ಕಡೆ ಬಿಸಿಲಿರೋದ್ರಿಂದ ನಾನು ಕ್ಲಿಯರ್ ಆಗಿ ತೋರಿಸ್ತಾ ಇಲ್ಲ ನಿಮಗೆ. ಇನ್ನು ಈ ಕಡೆ ತುಂಬಾ ಜಾಸ್ತಿ ಇದಾವೆ ನೋಡಿ, ಆ ಕಡೆ ಎಲ್ಲ ಇದಾವೆ. ಬಟ್ ಎಲ್ಲ ಒಂದೇ ಕಂಪ್ನಿ ಅಲ್ಲ, ಬೇರೆ ಬೇರೆ ಕಂಪ್ನಿಗಳು. ನೋಡಿ ಇಲ್ಲಿ ಮೇಲೆ ಹೋಗೋಕ್ಕೆ ದಾರಿಯಲ್ಲಿ ಮೆಟ್ಲೆಲ್ಲ ಇರುತ್ತೆ. ಅಲ್ಲಿ ಒಳಗಡೆ ಹೋಗಿ ಏನಾದರೂ ರಿಪೇರಿ ಇದ್ರೆ ಮಾಡ್ತಾರೆ. ನೋಡಿ ಇಲ್ಲಿ ಇದ್ರ ಕೆಪಾಸಿಟಿ ಹಾಕಿದ್ದಾರೆ, ಎಷ್ಟು ಕೆಪಾಸಿಟಿ ಇರುತ್ತೆ ಅಂತ. ಇದು ನೋಡಿ ಎಲ್ಲ ಬೋಲ್ಟ್ಗಳು ಎಷ್ಟು ದಪ್ಪ ಐತೆ ನೋಡಿ. ಬೋಲ್ಟ್ಗಳು ಎಲ್ಲ ಸುತ್ತು ಹಾಕಿ ಪ್ಯಾಕ್ ಮಾಡಿ ಹಾಕಿದ್ದಾರೆ. ಮತ್ತೆ ಇದಕ್ಕೆ ಒಂದು ಇಷ್ಟು ದೂರ ನೋಡಿ,
ಅಲ್ಲಿಂದ ಇಲ್ಲಿವರೆಗೂ ಇದೆಲ್ಲ ಫುಲ್ಲು ಕಲ್ಲಲ್ಲೇ ಹಾಕಿರ್ತಾರೆ ಕೆಳಗಡೆ ನೋಡ್ಬೋದು ನೀವು. ಸುತ್ತು ಇದೇ ಥರ ಕಟ್ಟಿದ್ದಾರೆ ದಿಂಡು. ನಾನು ಯಾರೋ ಹುಡುಗ ಒಬ್ಬನ ಕೇಳಿದೆ, ಅವ್ರು ಇದ್ಕೊಂಡು ಮಾಡೋವಾಗೆ ಇದೆಲ್ಲ ಬೇಸ್ಮೆಂಟ್ ಹಾಕ್ಕೊಂಡು ಇದೆಲ್ಲ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಇದನ್ನ ಎತ್ಕೊಬಂದು, ಇದೆಲ್ಲ ಫುಲ್ ಒಂದೇ ಬರಲ್ಲ, ಎಲ್ಲ ಕಟ್ಟಿಂಗ್ ಬರುತ್ತೆ, ಅದನ್ನ ವೆಲ್ಡ್ ಮಾಡಿರೋದಂತ ಇದು. ಇಲ್ಲಿ ತಗೊಬಂದು ನೋಡ್ಬೋದು ನೀವು, ಇಲ್ಲಿ ನಮಗೆ ಮಾರ್ಕ್ ಕಾಣಿಸ್ತಾ ಇತ್ತಲ್ವ, ಈ ಮಾರ್ಕ್ ಹತ್ರ ವೆಲ್ಡ್ ಮಾಡಿರೋದು. ಫ್ರೆಂಡ್ಸ್, ಇದಿಷ್ಟು ಈ ವಿಂಡ್ ಮಿಲ್ ಬಗ್ಗೆ. ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಐತೆ, ಬಟ್ ನನಗೇನು ಅಷ್ಟು ಗೊತ್ತಿರಲಿಲ್ಲ, ಸೊ ಏನು ಹೇಳಕ್ಕೆ ಹೋಗಿಲ್ಲ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.